ಹಲೋ ಫ್ರೆಂಡ್ಸ್, ಇವತ್ತು ನಮ್ಮ ಕಿಚನ್ ಚಾನಲಲ್ಲಿ ವೆಜಿಟೇಬಲ್ ಹುಳಿ ಅಥವಾ ತರಕಾರಿ ಹುಳಿ ಯಾವ ರೀತಿ ಮಾಡ್ಬೋದು ಅಂತ ನೋಡೋಣ ಫ್ರೆಂಡ್ಸ್. ಇಲ್ಲಿ ಮಂಗಳೂರು ಸೌತೆಕಾಯಿ ಮತ್ತು ನಾನಿಲ್ಲಿ ನುಗ್ಗೆಕಾಯಿಯನ್ನು ತಗೊಂಡಿದ್ದೇನೆ ಫ್ರೆಂಡ್ಸ್. ಈಗ ಇದನ್ನು ಬೇಯೋದಕ್ಕೆ ಇಡ್ತಿದ್ದೇನೆ. ಇಲ್ಲಿ ಒಂದು ಬಾಣಲೆಯನ್ನು ತಗೊಂಡು ಇದಕ್ಕೊಂದು ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡು ಎಣ್ಣೆ ಬಿಸಿ ಆದಮೇಲೆ ಒಂದು 8 ಬ್ಯಾಡಗಿ ಮೆಣಸಿನ್ಕಾಯನ್ನು ಹಾಕ್ಕೊತಿದ್ದೇನೆ ಫ್ರೆಂಡ್ಸ್. ಈ ಬ್ಯಾಡಗಿ ಮೆಣಸಿನ್ಕಾಯನ್ನು ಎಣ್ಣೆಯಲ್ಲಿ ಒಂದು ಸಲ ಚೆನ್ನಾಗಿ ಬಾಡಿಸ್ಕೋಬೇಕು. ಈಗ ಅದರ ಜೊತೆಗೇ ಒಂದು ಚಮಚದಷ್ಟು ಕಡಲೆಬೇಳೆಯನ್ನು ನಾನು ಮೊದಲು ಹಾಕ್ಕೊತೇನೆ ಫ್ರೆಂಡ್ಸ್. ಯಾಕಂದರೆ ಅದು ನಿಧಾನವಾಗಿ ಫ್ರೈ ಆಗೋದರಿಂದ ಅದನ್ನು ಮೊದಲು ಹಾಕ್ಕೊತಿದ್ದೇನೆ. ಅದನ್ನು ಕೂಡ ಒಂದು ಸಲ ಎಣ್ಣೆಯಲ್ಲಿ ಚೆನ್ನಾಗಿ ಬಾಡಿಸ್ಕೋಬೇಕು. ಈಗ ಒಂದು ಅರ್ಧ ಚಮಚದಷ್ಟು ಉದ್ದಿನಬೇಳೆ, ಒಂದು ಅರ್ಧ ಚಮಚದಷ್ಟು ಜೀರಿಗೆ, ಒಂದು 1/4 ಟೇಬಲ್ ಸ್ಪೂನಷ್ಟು ಕಾಳುಮೆಣಸು, ಮತ್ತೊಂದು 2 ಚಮಚದಷ್ಟು ಕೊತ್ತಂಬರಿ ಬೀಜ ಅಥವಾ ಅವೀಜ, ಇದನ್ನೆಲ್ಲ ಹಾಕ್ಕೊಂಡು ಒಂದು ಸಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ನೀವು ಇದು ಎಣ್ಣೆ ಹಾಕದೇ ಡ್ರೈ ಆಗಿ ಹುರಿದ್ರೆ ಇದನ್ನು ನೀವು ಪೌಡ್ರ್ ಬೇಕಾದರೂ ಮಾಡಿ ಇಟ್ಕೋಬೋದು ಫ್ರೆಂಡ್ಸ್. ಈಗ ಇದಕ್ಕೊಂದು 8ರಿಂದ 10 ಕಾಳಷ್ಟು ಮೆಂತ್ಯ ಕಾಳನ್ನು ಕೂಡ ಈಗ ಹಾಕ್ಕೊತಿದ್ದೇನೆ. ಆದರೆ ನಾವಿಲ್ಲಿ ತಿಳ್ಕೊಬೇಕಾಗಿರೋದೇನೆಂದರೆ ಫ್ರೆಂಡ್ಸ್, ಕಡಲೆಬೇಳೆ ಬಣ್ಣ ಚೇಂಜ್ ಆಗೋವರೆಗೂ ನೀವು ಇದನ್ನು ಬಾಡಿಸ್ಕೋಬೇಕು. ಈಗ ನೀವು ವಿಡಿಯೋದಲ್ಲಿ ನೋಡ್ತಿರ್ಬೋದು, ಕಡಲೆಬೇಳೆ ಬಣ್ಣ ಚೇಂಜ್ ಆಗಿದೆ ಫ್ರೆಂಡ್ಸ್. ಇಷ್ಟಾದರೆ ಸಾಕು. ಇದಕ್ಕೊಂದು ಅರ್ಧ ಹೋಳು ಒಣ ತೆಂಗಿನಕಾಯಿ ಅಥವಾ ಒಣ ಕೊಬ್ಬರಿಯನ್ನು ಹಾಕ್ಕೊಂಡಿದ್ದೇನೆ. ಇದನ್ನೆಲ್ಲ ಒಂದ್ಸಲ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಪೌಡ್ರ್ ಮಾಡ್ಕೋಬೇಕು ಫ್ರೆಂಡ್ಸ್. ನೀರನ್ನು ಹಾಕದೆ ಡ್ರೈ ಆಗಿ ಪೌಡ್ರ್ ಮಾಡ್ಕೋಬೇಕು. ಮೊದಲಿಗೆ ಮೆಣಸಿನ್ಕಾಯನ್ನು ಪೌಡ್ರ್ ಮಾಡ್ಕೊಂಡ್ಮೇಲೆ ಆಮೇಲೆ ತೆಂಗಿನಕಾಯನ್ನು ಹಾಕಿ ಪೌಡ್ರ್ ಮಾಡ್ಕೋಬೇಕು. ಈಗ ಇಲ್ಲಿ ನಾವು ಸೌತೆಕಾಯಿ ಮತ್ತು ನುಗ್ಗೆಕಾಯಿ ಒಂದು ಸ್ವಲ್ಪ ಬೆಂದಿದೆ ಫ್ರೆಂಡ್ಸ್. ಈಗ ಇದಕ್ಕೆ ನಾನು ಒಂದು ಸ್ವಲ್ಪ ಸಿಹಿ ಕುಂಬಳಕಾಯನ್ನು ಕೂಡ ಹಾಕ್ಕೊತೇನೆ. ನೀವು ಯಾವುದೇ ವೆಜಿಟೇಬಲನ್ನು ಬೇಕಂದ್ರೆ ಹಾಕ್ಕೋಬೋದು. ಇದ್ರ ಜೊತೆ ಬದನೆನೂ ಹಾಕ್ಕೋಬೋದು. ನಾನು ಮಾತ್ರ ಇಲ್ಲೇ ಹಾಕ್ಕೊಂಡಿಲ್ಲ ಫ್ರೆಂಡ್ಸ್. ಈಗ ಸಿಹಿ ಕುಂಬಳಕಾಯಿ ಹಾಕ್ಕೋಬೇಕಂದ್ರೆ ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸಿ ನಾನು ಬೇಯಿಸ್ಕೊತಿದ್ದೇನೆ ಫ್ರೆಂಡ್ಸ್. ಅದು ನಿಮಗೆ ವಿಡಿಯೋದಲ್ಲಿ ಸ್ಕಿಪ್ ಆಗಿದೆ. ಈಗ ಇದನ್ನೆಲ್ಲ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಇಲ್ಲಿ ನಾನು ಒಂದು ಅರ್ಧ ಕಪ್ಪು ತೊಗರಿ ಬೇಳೆನ ತಗೊಂಡು ಒಂದು ಕುಕ್ಕರಲ್ಲಿ ಒಂದು 6 ಸೀಟಿ ಕೂಗಿಸ್ಕೊಂಡಿದ್ದೇನೆ. ಮೆತ್ತಗಾಗುವವರೆಗೆ ಕೂಗಿಸ್ಕೊಂಡಿದ್ದೇನೆ ಫ್ರೆಂಡ್ಸ್. ಈಗ ಅದನ್ನು ಇದಕ್ಕೆ ಸೇರಿಸ್ಕೊತಿದ್ದೇನೆ. ಈಗ ತೊಗರಿ ಬೇಳೆಯನ್ನು ಸೇರಿಸ್ಕೊಂಡ್ಮೇಲೆ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅರ್ಧ ಹೋಳಷ್ಟು ನಿಂಬೆಹಣ್ಣಿನ ಗಾತ್ರದ ಹುಣಸೆ ಹಣ್ಣು ನೀರನ್ನು ಸೇರಿಸ್ಕೊತಿದ್ದೇನೆ ಫ್ರೆಂಡ್ಸ್. ನಿಂಬೆಹಣ್ಣಿನ ನೀರನ್ನು ಸೇರಿಸ್ಕೊಂಡ್ಮೇಲೆ ಅದನ್ನು ಅಡ್ಜಸ್ಟ್ಮೆಂಟ್ ಮಾಡೋದಕ್ಕೆ ಒಂದು ಸಣ್ಣ ಪೀಸ್ ಬೆಲ್ಲವನ್ನು ಕೂಡ ಹಾಕ್ಕೋಬೇಕು ಫ್ರೆಂಡ್ಸ್. ಈಗ ಇದೆಲ್ಲ ಒಂದು ಸಲ ಚೆನ್ನಾಗಿ ಬೆಂದಮೇಲೆ ನಾನು ಇದಕ್ಕೆ ಪೌಡ್ರು ಮಾಡಿಟ್ಟಿರುವಂತಹ ಮಸಾಲ ಪೌಡ್ರನ್ನು ಸೇರಿಸ್ಕೊತೇನೆ ಫ್ರೆಂಡ್ಸ್. ಯಾರಾದರೂ ಈ ಚಾನಲ್ಗೆ ಹೊಸಬರಾದರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕಾನ್ಗೆ ಆಲ್ ಸೆಟ್ ಮಾಡಿದರೆ ನಾನು ಮಾಡೋ ವಿಡಿಯೋ ನಿಮಗೆ ನೋಟಿಫಿಕೇಷನಲ್ಲಿ ಬಂದುಬಿಡುತ್ತೆ ಫ್ರೆಂಡ್ಸ್. ವಿಡಿಯೋದಲ್ಲಿ ನೋಡ್ತಿದ್ದೀರಿ ನೀವು, ಡ್ರೈ ಪೌಡ್ರನ್ನೇ ನಾನಿಲ್ಲಿ ಸೇರಿಸ್ಕೊತಿದ್ದೇನೆ ಫ್ರೆಂಡ್ಸ್. ಈಗ ಇದು ಒಂದಕ್ಕೊಂದು ಹೊಂದ್ಕೊಳ್ಳೋವರೆಗೆ ನೀವು ಇದನ್ನೊಂದು 3ರಿಂದ 5 ಸೆಕೆಂಡಷ್ಟು ಚೆನ್ನಾಗಿ ಕುದಿಸ್ಕೋಬೇಕು ಫ್ರೆಂಡ್ಸ್. ಎಕ್ಸ್ಟ್ರಾ ನೀರನ್ನೇ ನಾನಿಲ್ಲಿ ಸೇರಿಸ್ಕೊಳ್ಳೋದಿಲ್ಲ ಫ್ರೆಂಡ್ಸ್. ಇದು ಅನ್ನ ಜೊತೆ ಮತ್ತು ಇಡ್ಲಿ ಜೊತೆ ಅಂತೂ ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್. ನೀವು ಯಾವುದೇ ಒಂದು ಬ್ರಾಹ್ಮಣರ ಫಂಕ್ಷನ್ ಇರ್ಬೋದು ಅಥವಾ ಬ್ರಾಹ್ಮಣರ ಕ್ಯಾಟ್ರಿಂಗ್ಗಳಲ್ಲಿ ಈ ರೀತಿ ವೆಜಿಟೇಬಲ್ ಹುಳಿಯನ್ನು ತಿಂದಿರ್ಬೋದು ಫ್ರೆಂಡ್ಸ್. ಇಲ್ಲಿ ನಾನು ಈರುಳ್ಳಿ ಬೆಳ್ಳುಳ್ಳಿ ಎರಡನ್ನೂ ಆ್ಯಡ್ ಮಾಡ್ಕೊಂಡಿಲ್ಲ ಫ್ರೆಂಡ್ಸ್. ಈಗ ಇದು ಚೆನ್ನಾಗಿ ಕುದಿ ಬರುವವರೆಗೆ ಅಷ್ಟೊತ್ತಿಗೆ ಉಪ್ಪು ಅಥವಾ ಏನೋ ಒಂದು ಖಾರ ಕಡಿಮೆ ಅನಿಸಿದ್ರೆ ನೀವು ಇಲ್ಲಿ ಸೇರಿಸ್ಕೋಬೋದು. ಈಗ ನಿಮ್ಗೆ ವಿಡಿಯೋದಲ್ಲಿ ನೋಡ್ತಿರ್ಬೋದು, ಇದು ಸಾರು ಸ್ವಲ್ಪ ನೀರು ಅನಿಸಿದ್ರು ತಣ್ಣಗಾದ್ಮೇಲೆ ಸ್ವಲ್ಪ ಗಟ್ಟಿಯಾಗಿಬಿಡುತ್ತೆ ಫ್ರೆಂಡ್ಸ್. ಯಾಕಂದರೆ ನಾವು ತೊಗರಿಬೇಳೆ ಹಾಕಿರೋದರಿಂದ ಆಮೇಲೆ ಗ್ರೇವಿ ಸ್ವಲ್ಪ ಗಟ್ಟಿಯಾಗಿಬಿಡುತ್ತೆ. ಆದರೆ ನಾನು ಎಕ್ಸ್ಟ್ರಾ ನೀರನ್ನೆಲ್ಲೂ ಸೇರಿಸ್ಕೊಂಡಿಲ್ಲ. ಇಷ್ಟಾದರೆ ಸಾಕು ಫ್ರೆಂಡ್ಸ್. ಒಂದಕ್ಕೊಂದು ಚೆನ್ನಾಗಿ ಹೊಂದ್ಕೊಂಡಿದೆ. ಈಗ ಗ್ಯಾಸ್ ಆಫ್ ಮಾಡಿ ಇದಕ್ಕೊಂದು ಒಗ್ಗರಣೆಯನ್ನು ರೆಡಿ ಮಾಡ್ಕೊಳ್ಳೋಣ. ಇಲ್ಲಿ ಒಂದು ಬಾಣಲೆಗೆ ಎಣ್ಣೆಯನ್ನು ಹಾಕ್ಕೊಂಡು ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಅದಕ್ಕೆ ಸಾಸಿವೆಯನ್ನು ಕೂಡ ಹಾಕ್ಕೊತೇನೆ. ಇದಕ್ಕೆ ನಾವು ಇಂಗಿನ ಒಗ್ಗರಣೆಯನ್ನೇ ಕೊಡಬೇಕು ಫ್ರೆಂಡ್ಸ್. ಈಗ ಒಂದು ಬ್ಯಾಡಗಿ ಮೆಣಸಿನ್ಕಾಯಿ, ಒಂದು ಸ್ವಲ್ಪ ಕರಿಬೇವನ್ನು ಕೂಡ ನಾನಿಲ್ಲಿ ಹಾಕ್ಕೊತಿದ್ದೇನೆ ಫ್ರೆಂಡ್ಸ್. ಕೊನೆಯಲ್ಲಿ ಒಂದು ಸ್ವಲ್ಪ ಇಂಗನ್ನು ಹಾಕ್ಕೊಂಡು ಈ ಒಗ್ಗರಣೆಯನ್ನು ಸಾರು ಜೊತೆ ಸೇರಿಸ್ಕೊತಿದ್ದೇನೆ ಫ್ರೆಂಡ್ಸ್. ಈ ತರಕಾರಿ ಹುಳಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಆದಷ್ಟು ಸಪೋರ್ಟ್ ಮಾಡಿ ಫ್ರೆಂಡ್ಸ್.
ಈ ಒಗ್ಗರಣೆಯನ್ನು ಸಾರು ಜೊತೆ ಈಗ ಸೇರಿಸ್ಕೊತಿದ್ದೇನೆ ಫ್ರೆಂಡ್ಸ್. ಈ ವಿಡಿಯೋವನ್ನು ನೀವು ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು ಫ್ರೆಂಡ್ಸ್. ನೋಡಿದಿರಲ್ಲ ಫ್ರೆಂಡ್ಸ್, ವೆಜಿಟೇಬಲ್ ಹುಳಿ ಯಾವ ರೀತಿ ಮಾಡಿದೆ ಅಂತ.